ಏನು ಟೀಮ್ ಇಂಡಿಯಾ ಆಟಗಾರರಿಗೆ ಮೋದಿ ಸನ್ಮಾನ. ಇದು ಇವತ್ತು ಬಹಳ ಸದ್ದು ಮಾಡ್ತಾ ಇರುವಂತಹ ಸುದ್ದಿ. ಯಾಕಂದ್ರೆ ಟೀಮ್ ಇಂಡಿಯಾ ಆಟಗಾರರು ಭಾರತಕ್ಕೆ ಬಂದಿದ್ದಾರೆ, ಸಂಭ್ರಮಾಚರಣೆ ಜೋರಾಗಿದೆ. ಈಗ ಮೋದಿ ಭೇಟಿಯಾಗಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು. ಟೀಮ್ ಇಂಡಿಯಾ ಆಟಗಾರರಿಗೆ ಮೋದಿ ಸನ್ಮಾನ ಮಾಡಿದ್ದಾರೆ. ಮೋದಿ ನಿವಾಸದಿಂದ ಆಟಗಾರರು ಹೊರಟಿದ್ದಾರೆ ದೆಹಲಿ ವಿಮಾನ ನಿಲ್ದಾಣದತ್ತ. ಈಗ ರೋಹಿತ್ ಪಡೆ ಹೋಗ್ತಾ ಇದೆ. ಟೀಮ್ ಇಂಡಿಯಾ ಆಟಗಾರರ ಜೊತೆ ಮೋದಿ ಚರ್ಚೆ ನಡೆಸಿದ್ರು. ಸಂಭ್ರಮದ ಕ್ಷಣ ಇದು ಭಾರತದ ಪಾಲಿಗೆ. ವಿಶ್ವ ಗೆದ್ದಂತಹ ವಿಜೇತರ ಜೊತೆ ಮೋದಿ ಚರ್ಚೆ ನಡೆಸಿದ್ರು. ವಿಶ್ವಕಪ್ ಹೀರೋಗಳಿಗೆ ಸನ್ಮಾನವನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಜೊತೆ ವಿಶ್ವ ಗೆದ್ದಂತಹ ವಿಜೇತರು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು. ಬಹಳ ದೊಡ್ಡ ಯಶಸ್ಸು ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಟೀಮ್ ಇಂಡಿಯಾ ಆಟಗಾರರು ಹೋದಲ್ಲೆಲ್ಲ ಬಹಳ ಅದ್ದೂರಿಯಾದಂತಹ ಸ್ವಾಗತ ಸಿಗ್ತಾ ಇದೆ. ಸಂಭ್ರಮಿಸ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಮೋದಿಯನ್ನ ಭೇಟಿಯಾದ್ರು ಟೀಮ್ ಇಂಡಿಯಾ ಆಟಗಾರರು. ಮೋದಿ ಕೈಯಲ್ಲಿರುವಂತಹ ವಿಶ್ವಕಪ್ ಟ್ರೋಫಿ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಟೀಮ್ ಇಂಡಿಯಾದ ಎಲ್ಲ ಆಟಗಾರರಿದ್ದಾರೆ. ಮೋದಿ ಜೊತೆ ಒಂದಷ್ಟು ಹೊತ್ತು ಚರ್ಚೆ ನಡೆಸಿದ್ರು. ವಿಶ್ವ ಗೆದ್ದ ವಿಜೇತರ ಜೊತೆ ಬ್ರೇಕ್ಫಾಸ್ಟ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈಗ ದೆಹಲಿಯಲ್ಲಿದ್ದಾರೆ. ದೆಹಲಿಯಿಂದ ನೇರವಾಗಿ ಮುಂಬೈಗೆ ಬರ್ತಾರೆ. ಅಲ್ಲೂ ಕೂಡ ಬಹಳ ದೊಡ್ಡ ಸಂಭ್ರಮಾಚರಣೆ ಇದೆ. ಟೀಮ್ ಇಂಡಿಯಾ ಆಟಗಾರರ ಜೊತೆ ಮೋದಿ ಚರ್ಚೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಎಲ್ಲರ ಜೊತೆ ನಗನಗುತ್ತಾ ಮಾತಾಡ್ತಾ ಇದ್ದಾರೆ. ವಿಶ್ವಕಪ್ ಗೆದ್ದಂತಹ ಆ ಸಂಭ್ರಮದ ಕ್ಷಣದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಟೀಮ್ ಇಂಡಿಯಾ ಆಟಗಾರರನ್ನ ಮಾತಾಡಿದ್ರು, ಚರ್ಚೆ ನಡೆಸಿದ್ರು. ಆಟಗಾರರ ಜೊತೆ ಮೋದಿ ಅವರನ್ನ ಸನ್ಮಾನಿಸಿದ್ರು. ಇಡೀ ಭಾರತಕ್ಕೆ ಬಹಳ ದೊಡ್ಡ ಹೆಮ್ಮೆ ಇದು. ಈ ಹೆಮ್ಮೆಯ ಕ್ಷಣವನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. 3 ದಿನಗಳ ಹಿಂದೆಯೇ ಟೀಮ್ ಇಂಡಿಯಾ ಆಟಗಾರರು ವಾಪಸ್ ಆಗಬೇಕಾಗಿತ್ತು. ಆದರೆ ಸೈಕ್ಲೋನ್ ಇದ್ದಿದ್ರಿಂದ ಭಾರತಕ್ಕೆ ವಾಪಸ್ ಆಗೋದಕ್ಕೆ ಸಾಧ್ಯವಾಗಿರಲಿಲ್ಲ ಚಂಡಮಾರುತದಿಂದಾಗಿ. ಇವತ್ತು ಭಾರತಕ್ಕೆ ಟೀಮ್ ಇಂಡಿಯಾ ವಾಪಸ್ ಆಗಿದೆ. ಹಾಗಾಗಿ ಇವತ್ತು ಹಬ್ಬದ ಸಂಭ್ರಮ ಇದೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ. ಟೀಮ್ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಅಭಿನಂದನೆಯನ್ನ ಸಲ್ಲಿಸಿದರು. ದೃಶ್ಯಗಳಲ್ಲಿ ನೋಡ್ತಾ ಇದ್ರು. ಟೀಮ್ ಇಂಡಿಯಾ ಆಟಗಾರರ ಜೊತೆ ಮೋದಿ ಚರ್ಚೆ ನಡೆಸಿದ್ರು. ವಿಶ್ವಕಪ್ ಗೆದ್ದಂತಹ ವೀರರ ಸಂಭ್ರಮ ಭಾರತದ ನೆಲದಲ್ಲಿ ಜೋರಾಗಿದೆ. ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಾಯಿತು. ತಮ್ಮ ಫೇವರೇಟ್ ಆಟಗಾರರ ಹೆಸರುಗಳನ್ನ ಕೂಗ್ತಾ ಘೋಷಣೆಗಳನ್ನ ಮೊಳಗಿಸ್ತಾ ಬಹಳ ಸಂಭ್ರಮಿಸಿದ್ರು ಕ್ರಿಕೆಟ್ ಅಭಿಮಾನಿಗಳು. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಜೊತೆ ಒಂದಷ್ಟು ಹೊತ್ತು ಮಾತುಕತೆ ನಡೆಸಿದ್ರು. ಗೆದ್ದ ಸಂಭ್ರಮದ ಕ್ಷಣದ ಅನುಭವವನ್ನ ಹಂಚಿಕೊಂಡ್ರು. ಟೀಮ್ ಇಂಡಿಯಾ ಆಟಗಾರರಿಗೆ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದರು. ಮೋದಿ ಭೇಟಿಯ ನಂತರ ಈಗ ಮುಂಬೈನಲ್ಲಿ ಬಹಳ ದೊಡ್ಡ ಸಂಭ್ರಮಾಚರಣೆ ಇದೆ. ಮುಂಬೈನಲ್ಲಿ ಬಹಳ ದೊಡ್ಡ ಸಂಭ್ರಮಾಚರಣೆಗೆ ಈಗಾಗಲೇ ವ್ಯವಸ್ಥೆಯಾಗಿದೆ. ಪ್ರಧಾನಿ ಮೋದಿ ಅವರ ನಿವಾಸದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರೋಹಿತ್ ಪಡೆ ಸಂಭ್ರಮದ ಕ್ಷಣ ಇದು. ಟ್ರೋಫಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗೆ ಕೊಟ್ಟು ಸಂಭ್ರಮಿಸ್ತಾ ಇರುವಂತಹ ಕ್ಷಣ. ಟೀಮ್ ಇಂಡಿಯಾ ಆಟಗಾರರ ಸಾಧನೆಗೆ ಮೋದಿ ಬೆನ್ನು ತಟ್ಟಿದ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು. ತಾವು ಕೂಡ ಸಂಭ್ರಮಿಸಿದ್ರು. ಆ ಕ್ಷಣಗಳ ಬಗ್ಗೆ ಒಂದಷ್ಟು ಮಾತುಕತೆ ನಡೆಸಿದ್ರು. ಪಂದ್ಯ ಮುಗಿದ ಕೆಲವೇ ಗಂಟೆಗಳಲ್ಲೇ ಭಾರತಕ್ಕೆ ವಾಪಸ್ ಆಗಬೇಕಾಗಿತ್ತು. ಆದರೆ 3 ದಿನ ತಡ ಆಗಿದೆ. ಇವತ್ತು ಭಾರತಕ್ಕೆ ಟೀಮ್ ಇಂಡಿಯಾ ಬಂದಿದ್ದು. ಇವತ್ತು ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಬಹಳ ದೊಡ್ಡ ಸಂಭ್ರಮ. ಪ್ರಧಾನಿ ಮೋದಿ ಅವರ ನಿವಾಸ. ಟೀಮ್ ಇಂಡಿಯಾ ಆಟಗಾರರಿದ್ದಾರೆ. ರಾಹುಲ್ ದ್ರಾವಿಡ್ ಇದ್ದಾರೆ. ಪ್ರಧಾನಿ ಮೋದಿ ಅವರ ಜೊತೆ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ವಿಶ್ವಕಪ್ ಗೆದ್ದಂತಹ ಸಂಭ್ರಮದ ಕ್ಷಣಗಳನ್ನ ಹಂಚಿಕೊಂಡ್ರು. ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ಭೇಟಿಯ ನಂತರ
ಟೀಂ ಇಂಡಿಯಾ ಆಟಗಾರರು ಹೊರಟಿದ್ದಾರೆ. ವಿಶ್ವಕಪ್ ಎತ್ತಿ ಹಿಡಿದಂತ ಸಂಭ್ರಮದಲ್ಲಿ ಟೀಂ ಇಂಡಿಯಾ ಇದೆ. ಪ್ರತಿಯೊಬ್ಬ ಭಾರತದ ಕ್ರಿಕೆಟ್ ಅಭಿಮಾನಿಯೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಅದ್ದೂರಿಯಾದಂತಹ ಸ್ವಾಗತ ಟೀಂ ಇಂಡಿಯಾಗೆ. ಮೋದಿ ಭೇಟಿ ಇದಾದ ನಂತರ ಮುಂಬೈನತ್ತ ಟೀಂ ಇಂಡಿಯಾ ಪ್ರಯಾಣ ಬೆಳೆಸಲಿದೆ. ಕ್ರಿಕೆಟ್ ಅಭಿಮಾನಿಗಳನ್ನ ಭೇಟಿಯಾಗಲಿದ್ದಾರೆ. ಮೆರವಣಿಗೆ ಕೂಡ ಇದೆ. ಪ್ರಧಾನಿ ಜೊತೆ ಸಂಭ್ರಮದ ಕ್ಷಣವನ್ನ ಟೀಂ ಇಂಡಿಯಾ ಆಟಗಾರರು ಹಂಚಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, T20 ವಿಶ್ವಕಪ್ ಗೆದ್ದಂತಹ ಭಾರತ ತಂಡದ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟೊತ್ತು ಮಾತುಕತೆ ನಡೆಸಿದ್ರು. ಸಂಭ್ರಮದ ಕ್ಷಣವನ್ನ ಆಟಗಾರರು ಪ್ರಧಾನಿ ಜೊತೆ ಹಂಚಿಕೊಂಡಿದ್ದಾರೆ. ಕ್ರಿಕೆಟ್ ಭಾರತದ ಪಾಲಿಗೆ ಬಹಳ ದೊಡ್ಡ ಆಟ. ಅದರ ಜೊತೆಗೆ ಪ್ರತಿಯೊಬ್ಬರು ಇಷ್ಟಪಡುವಂತಹ ಆಟ. ಎದುರು ನೋಡ್ತಾ ಇದ್ರು ಇಡೀ ಭಾರತೀಯರು, ಈ ಬಾರಿ ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದೇ ಗೆಲ್ಲತ್ತೆ ಅಂತ. ಆ ಕನಸು ನನಸಾಗಿದೆ. ವಿಶ್ವಕಪ್ ಎತ್ತಿ ಹಿಡಿದಾಗ ಭಾರತೀಯರು ಸಂಭ್ರಮಿಸಿದ್ರು. ಬಾರ್ಬಡೋಸ್ನಲ್ಲಿ ನಡೆದಂತಹ ಪಂದ್ಯ ಆಗಿತ್ತು. ಇವತ್ತು ಆ ವಿಶ್ವಕಪ್ ಭಾರತವನ್ನ ತಲುಪಿದೆ. ಆ ಸಂಭ್ರಮಾಚರಣೆಯಲ್ಲಿ ಕ್ರಿಕೆಟ್ನ ಅಭಿಮಾನಿಗಳಿದ್ದಾರೆ. ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ, ಟ್ರೋಫಿ ನೋಡೋದಕ್ಕೂ ಕೂಡ ಎದುರು ನೋಡ್ತಾ ಇದ್ದಾರೆ. ಮುಂಬೈನಲ್ಲಿ ಬಹಳ ದೊಡ್ಡ ಮೆರವಣಿಗೆ ಜೊತೆಗೆ ಕಾರ್ಯಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.